ನಕ್ಸಲ್ ತೊಂಬಟ್ಟು ಲಕ್ಷ್ಮಿ ಶರಣಾಗತಿ ಆಗಿದ್ದಾರೆ ಅಂದ್ರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಇವರು ಕೂಡ ಬಯಸಿದ್ರು, ಅದರಂತೆ ಆಗಿದೆ. ಉಡುಪಿಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಶರಣಾಗತಿ ಪ್ರಕ್ರಿಯೆ ಸಾಗಿದೆ. ಕುಂದಾಪುರದಿಂದ 2006ರಲ್ಲಿ ಇವರು ಕಣ್ಮರೆಯಾಗಿರ್ತಾರೆ. ಆಂಧ್ರದಲ್ಲಿ ಪತಿ ಜೊತೆಗೆ ಜೀವನ ನಡೆಸ್ತಾ ಇರ್ತಾರೆ ಲಕ್ಷ್ಮಿ. ಬಟ್ ಇದಕ್ಕೂ ಮುಂಚೆ ಕರ್ನಾಟಕದಲ್ಲಿ ಲಕ್ಷ್ಮಿ ವಿರುದ್ಧ 3 ಪ್ರಕರಣಗಳು ದಾಖಲಾಗುತ್ತೆ. ಈ ನಕ್ಸಲಿಸಂಗೆ ಸಂಬಂಧಪಟ್ಟಂತೆ ಅಮಾವಾಸ್ಯೆ ಬೈಲು ಠಾಣೆಯಲ್ಲಿ 3 ಪ್ರಕರಣಗಳ ವಿಚಾರಣೆ ಬಾಕಿ ಇದೆ. ಪುನರ್ವಸತಿ ಸಮಿತಿಯ ಮೂಲಕ ಲಕ್ಷ್ಮಿ ಶರಣಾಗತಿ ಪ್ರಕ್ರಿಯೆ ಜಿಲ್ಲಾಡಳಿತದ ಮುಂದೆ ಇವತ್ತಾಗಿದೆ. ನಿನ್ನೆ ಅಷ್ಟೇ ಒಬ್ಬ ನಕ್ಸಲ್ ಶರಣಾಗತಿಯಾಗಿದ್ದ, ಈಗ ಲಕ್ಷ್ಮಿ ಸರದಿ. ಇನ್ಫ್ಯಾಕ್ಟ್ ಇವರ ಪತಿ ಕೂಡ ಆಂಧ್ರ ಪ್ರದೇಶದ ಜೈಲಿನಲ್ಲಿ ಸೆರೆವಾಸದಲ್ಲಿದ್ದಾರೆ. ಅವರು ಕೂಡ ಈ ನಕ್ಸಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತೆ ವಿವಿಧ ಪ್ರಕರಣಗಳಲ್ಲಿ ಬೇಕಾಗಿದ್ರು. ಅವರ ಸೆರೆ ಆದರೂ ಕೂಡ ಇವ್ರದ್ದು ಇನ್ನೂ ಕೂಡ ಎಲ್ಲಿದ್ದಾರೆ ಏನು ಕತೆ ಅನ್ನೋದು ಗೊತ್ತಾಗಿರಲಿಲ್ಲ. ಕಾಡಲ್ಲೇ ಇದ್ದರು. ಬಟ್ ಈಗ ಸಮಾಜದ ಮುಖ್ಯವಾಹಿನಿಗೆ ಬಂದಂತಹ ಸಂದರ್ಭದಲ್ಲಿ ನೋಡಿ, ಇವರೇ ತೊಂಬಟ್ಟು ಲಕ್ಷ್ಮಿ ಅಂತ. ಇವ್ರ ವಿರುದ್ಧ ರಾಜ್ಯದಲ್ಲಿ 3 ಕೇಸ್ ದಾಖಲಾಗಿದೆ ಅಮಾವಾಸ್ಯೆ ಬೈಲು ಠಾಣೆಯಲ್ಲಿ. ಸೊ ಆ 3 ಕೇಸ್ನ ವಿಚಾರಣೆಯನ್ನು ನಡೆಸಬೇಕಾಗತ್ತೆ ಪೊಲೀಸರು. ಸೊ ಶರಣಾಗತಿ ಪ್ರಕ್ರಿಯೆಯನ್ನು ಜಿಲ್ಲಾ ಸಮಿತಿ ಮಾಡಿಕೊಂಡಿದೆ. ನೆನ್ನೆನೇ ಇದಕ್ಕೆ ವೇದಿಕೆ ಕೂಡ ರೆಡಿ ಆಗ್ತಾ ಇತ್ತು. ಆ ಮೂಲಕ ಈ ಮಲೆನಾಡು ಕರಾವಳಿ ಭಾಗದ ಈ ಹೆಬ್ರಿ ಭಾಗ ಏನಿದೆ, ನಕ್ಸಲ್ ಪೀಡಿತ ಅನ್ನುವಂತಹ ಕಳಂಕವನ್ನು ಕಳಚಿಕೊಂಡಂತಾಗ್ತಾ ಇದೆ. 2001ರಿಂದ ಕೂಡ ನಕ್ಸಲ್ ಆಕ್ಟಿವಿಟೀಸ್ ಈ ಭಾಗದಲ್ಲಿ ವಿಪರೀತವಾಗಿತ್ತು. ತುಂಬ ಜನ ಈ ಪ್ರಭುತ್ವದ ವಿರುದ್ಧ ಪ್ರತಿಭಟನೆ ಅಲ್ಲ, ಸೇಡಿಗೆ ಮಾತ್ರ ಅವಕಾಶ ಅಂತ ಶಸ್ತ್ರವನ್ನು ಹಿಡಿದವರು. ಫೈನಲಿ ಅವ್ರಿಗೆ ಗೊತ್ತಾಗಿದೆ ಕನ್ನಡಿಗರು ಶಸ್ತ್ರಕ್ಕೆ ಯಾವತ್ತೂ ಕೂಡ ಪ್ರೀತಿ ತೋರಿಸಲ್ಲ ಅಂತ. ಹೀಗಾಗಿ ಶಸ್ತ್ರತ್ಯಾಗ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ಬರೋದಕ್ಕೆ ಬಯಸಿದ್ದಾರೆ. ತೊಂಬಟ್ಟು ಲಕ್ಷ್ಮಿ ಜಿಲ್ಲಾಡಳಿತದ ಮುಂದೆ ಶರಣಾಗ್ತಾ ಇರುವಂತಹ ಪ್ರಕ್ರಿಯೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ಸಮಾಜದ ಮುಖ್ಯವಾಹಿನಿಗೆ ಇವರು ಬರಬೇಕು ಅಂತ ಹೇಳಿ 2-3 ದಶಕದಿಂದ ವಿವಿಧ ರೀತಿಯಲ್ಲಿ ಪ್ರಯತ್ನಗಳಾಯಿತು, ಕೂಂಬಿಂಗ್ ಮಾಡಲಾಯಿತು. ಅಲ್ಲೆಲ್ಲೂ ಕೂಡ ಕಾಣಿಸಿರಲಿಲ್ಲ, ನಾಪತ್ತೆಯಾಗಿದ್ರು. ಫೈನಲಿ ಇವತ್ತು ಬಂದಿದ್ದಾರೆ. ಸಾಕೇತ್ ರಾಜನ್, ರಾಜ್ಕುಮಾರ್ ಸೇರಿದಂತೆ ಅನೇಕರು ಈ ನಕ್ಸಲ್ ವಾದವನ್ನು ರಾಜ್ಯದಲ್ಲಿ ಹಬ್ಸೋದಕ್ಕೆ ನೋಡಿದ್ರು, ಅದೆಲ್ಲ ಫೇಲ್ಯೂರ್ ಆಗಿದೆ.